ನನಗೆ ಬಹು ಸಂತೋಷ ಏನೋ ಆಯ್ತು. ಆದ್ರೆ ನನ್ನೊಂದು ಇಕ್ಕಟ್ಟಿಗೆ ಸಿಕ್ಬಿಟ್ಟಲ್ಲವ ನೀನು. ಅದನ್ನ ನಿನ್ನ ಹತ್ರ ಹೇಳೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ನಮ್ಮ ಕೃಷ್ಣನ್ನ ಯಾರು ಅಂತ ತಿಳ್ಕೊಂಡಿದ್ದೆ? ನನಗೆ ಗೊತ್ತಿಲ್ಲ ಅಜ್ಜ. ಯಾರಜ್ಜ ಕೃಷ್ಣ? ಒಳ್ಳೆ ಪ್ರಾಯ. ದಿನ ಬೆಳೆದು ಒಲೆಗೆ ಹೋಗಿ ತಾನಿಂದ ಸ್ನಾನ ಮಾಡಬೇಕಿತ್ತು. ಅದು ಆನಂದೇ ಆನಂದ. ಮೈಯೆಲ್ಲ ಮಡಿ ಆಗ್ತಿತ್ತು, ಮನಸ್ಸೆಲ್ಲ ಆಗ್ತಿತ್ತು. ಒಂದಿನ ನಾನು ಒಳಗೆ ಹೋಗೋದನ್ನ ತೆಪ್ಪತ್ತಿರಲಿಲ್ಲ. ಒಂದಿನ ನೀರು ಹಿಡಿತಿದ್ದಂಗೆ ಕಾಲು ಜಾರ್ಬಿಟ್ಟು ತುಂಬೆ ಹಿಡಿತಿದ್ದು ತಾಯಿ ಗಂಗವ್ವ. ನೀರಿನಾಗಿ ಕಲ್ಬೇರೆ ಮಂಡಿಗೆ ಬಂದು ನನ್ನ ಹೊರಗಡೆ ಹೊಂಟೋಗ್ತಾಯಿತ್ತು. ಯಾವ ಯಾತ್ರೆ ಮಗ ಏಟಿನ್ನು ನೀರಿನ ಉತ್ಸಾಹ ಬೇರೆ. ಮುಡಿಗೆ ಕಟ್ಕೊಂಡು ಹೋಗ್ಬಿಟ್ಟೆ. ಮುಗಿತು ಅಂತ ಕತೆ. ತಾಯಿ ಗಂಗವ್ವ ನನ್ನ ತನ್ನ ಮಲ್ಲ ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಈ ಭಯ ಏನೇನು ಆಸೆ ಉಳಿದಿಲ್ಲ ಅಂತ ಮನುಷ್ಯ. ಆ ಶಿವನೇ ಅವನ್ನ ಕಲ್ತ ಕಣವ. ನನ್ನ ಪರಾಣ ವಚಿ ಪುಣ್ಯಾತ್ಮ ಅಂತ ರೀತಿ ಒಳ್ಳೆ ನೀದಂಗೆ ಇಟ್ಕೊಂಡ್ಬಂದು ಒಂದು ಕೈಯಾಗೆ ನಾನು ಬಿಟ್ಟು ಇಟ್ಕೊಂಡು ಸರಿ ತಂದು ದಡಕ್ಕಾಗ್ತದೆ. ಸರಿಯಾಗಿ ಬೆಳಕು ಅಡ್ಡಿಲ್ಲ. ಅವನ ಮಕ್ಕಳು ಸರಿಯಾಗಿ ಕಾಣುವುದು. ಯಾರಪ್ಪ ನೀನು? ನನ್ನ ಪರಾಣ ವಚಿ ಪುಣ್ಯಾತ್ಮ ಯಾರಪ್ಪ ನೀನು? ಒಂದು ಸಣ್ಣ ನಾನು ಎಲ್ಲೋ ಕೇಳಿದ್ರಲ್ಲ ದನಿ ಅಂತ ಸರಿಯಾಗಿ ನಿಗಾ ಮಾಡಿ ನೋಡ್ತೀನಿ. ಓಲೇ ನಂಜ ಇವತ್ತು ನೀವು ನನ್ನ ಪರಾಟ ಉಳಿಸ್ಬಿಟ್ಟೆ. ನೀನು ನೋಡೋಣ ಯಾವ ಜನ್ಮದಾಗ ತೀರ್ಸ್ಲಿ, ಯಾವ ಜನ್ಮದಾಗ ತೀರ್ಸ್ಲಿ. ನಂಜ ಅಂತ ಅವನು ಹಂಗೆ ತಪ್ಕೊಂಡೆ. ಸರಿ ಹೊಡಿಯ ಡ್ಯಾಡಿ, ನನ್ನ ಚಮಿಸ್ಬಿಡಿ ಹೊಡಿಯ, ನನ್ನ ಚಮಿಸ್ಬಿಡಿ. ನಿಮ್ಮನ್ನು ಮುಟ್ಕೊಂಡ್ಬಿಟ್ಟೆ. ಈ ವಿಷಯ ಯಾರಿಗೂ ಹೇಳ್ಬೇಡಿ ಹೊಡಿಯ, ಯಾರಿಗೂ ಹೇಳ್ಬೇಡಿ ಅಂತ ಕೈ ಮುಗಿತವನೇ ನನ್ನ ಪರಾಣ ವಚಿ ಪುಣ್ಯಾತ್ಮ. ಮತ್ತೆ ಬರ್ಲೇ ಇಲ್ವಾ? ಒಂದಿನ ಬಂದಿದ್ದಂತೆ ಶಾಲೆ ಕಾಯಿಲೆ ಆಗಿ ಜೀವನ ಮಾಡೋಕ್ಕೂ ಶಕ್ತಿ ಇಲ್ಲದೆ ತೀರಾ ಸೋತೋಗಿ ಮನೆ ತಾಗುಂತಿತಾ ಬಂದಿದ್ದಂತೆ. ಏನಾರ ಸಹಾಯ ಮಾಡ್ತೀನಿ, ಅವನ ಕಷ್ಟಕ್ಕೆ ಸಹಾಯ ಮಾಡ್ತೀನಿ, ಅವನ ಕೈ ಬಿಡೋಕಲ್ಲ ಅಂತ ನಂಬು ಬಂದಿದ್ದ ಅಂತ ಕಾಣ್ತದೆ ಮಗ. ನಮ್ಮ ದನ ಕರಿಗಳಿಗೆ, ಹಸುಗಳಿಗೆ, ನಾಯಿ ಮನೆಗೆ ಕಾಯಿಲೆ ಆದರೆ ಔಷಧಿ ಕೊಡ್ತಾರೆ ನಮ್ಮ ಜನ. ಒಲೆ ನಾವು ಮುಗಿತಕ್ಕೆ ಬೆಳಗಾಗಿ ಮನೆ ತಂದು ಬಂದ ಮಖ ತೋರ್ಸಕ್ಕೆ ನಡಿಗೆ ಯಾಕೆ ಅಂತ ಬೆದರಿಸಿ ಓಡ್ಬಿಟ್ಟಂತೆ. ನಾನು ಮನೆಗೆ ಬರೋಕ್ಕೆ ಹೊತ್ತು ನೆತ್ತಿನಾಗ ಇಲ್ಲಿ ನಂಜ ಬಂದಿತ್ತ, ಇಲ್ಲಿ ಬೆದರಿಸಿ ಓಡಿಸಿದ್ವಿ ಅಂತ. ಏನು ಕಷ್ಟ. ನನ್ನ ಹೊಟ್ಟೆ ಉಂಟೋಯ್ತು ಮಗ, ನನ್ನ ಹೊಟ್ಟೆ ಉಂಟೋಯ್ತು. ಓಡ್ದೆ ಅವನ ಮನೆ ತಾಕ ಓಡ್ದೆ ಕೇಳಿ ತಾಕೆ ಹೋದೆ. ಸಿಕ್ಕ ಆ ಬೇಲಿದ್ದಾಗ ಬಿದ್ದಿದ್ದ. ಮುಟ್ಟಂಗೆ ಉಂಟೋಗಿತ್ತು. ಪಾಪ ಅದೇನು ಸಂಕಟ ಏನು ಅವನ ಕಣ್ಣಾಗಿತ್ತು. ಒಂದು ನಂಗೆ ನೀರು ಇತ್ತು.
ಮುಚ್ಕೊಂಡಿದ್ದೀನಿ. ಅದಕ್ಕೆ ನಾವು ಧೈರ್ಯವಾಗಿ ಇನ್ನೂ ಬದುಕ್ತಾ ಇರೋದು. ಏನಜ್ಜ ಅದು? ಬಾಯ್. ಒಬ್ಬ ಹೆಣ್ಣು ಮಗು ಇದ್ದ. ಪಾಪ ಅವ್ವ ಮುಂದೆ ಇರಲಿಲ್ಲ. ತಪ್ಪಲಿ ಮಗನ್ನ ತಾಯಿಯಿಂದ ಹೆಚ್ಚಾಗಿ ಅವನೇ ಸಾಕ್ಬೇಕಿದ್ದ. ಅವನೇ ಇದ್ದಾಗ ಅವ್ನು ಯಾರು ಸಾಕ್ತಾರೆ? ಆ ಮಗುವಿನ ಎತ್ಕೊಂಡ್ಬಂದು ಕಡಿಮೆ ಕಷ್ಟಪಟ್ಟು ನಾವು ಇಲ್ಲಿ ಬೆಂಗಳೂರು ಯಾರೇ ಊರು ಸಾಗಾಕಿ ಅವನ್ನ ಚೆನ್ನಾಗಿ ಓದಿಸ್ತೆ ಕಣಪ್ಪ, ಚೆನ್ನಾಗಿ ಓದಿಸ್ತೆ. ಎಲ್ಲಿದೆ ಅಜ್ಜ ಆ ಮಗು ಈಗ? ಇನ್ನು ನಗಾಡಿ ಅಂತ ಇಲ್ಲ. ಈಗ ಗಂಡು ಒಳ್ಳೆಲ್ಲ ಹಾಳಾಗಿದ್ದಾನೆ. ಮಗು ಅಂತ ಆ ಸಿಂಹ ಕಣ್ಣು ಕರಣೆ ಬರ್ತಾರೆ. ವಿದ್ಯಾ ಬುದ್ಧಿ ಎಲ್ಲ ಸಣ್ಣ ಈಗ ತಾಯಿ ಮುಂದಾದವನೇ. ಆ ಹುಡುಗ ಎಲ್ಲಿದ್ದಾನೆ? ನಾನು ನೋಡ್ಬೇಕಲ್ಲ ಅಜ್ಜ. ಈಗ ನೋಡ್ತಾನೆ ಇದೆಯಲ್ಲವಾ? ಯಾರಜ್ಜ? ಕೃಷ್ಣನ? ನಮ್ಮ ಕೃಷ್ಣನೇ.